ಅದಕ್ಕೆ ಏಯ್ ಇದ್ಯಾಕಲ್ಲ ಪಾಪ ಹಿಂಗಳ್ತ ಕುಕೊಂಡಿದ್ದ ಹಾ ಯಾರೇನ್ ಮಾಡ್ರ ನಿಂಗೆ ಏನ್ ಮಾಡಿರ ಯಾಕೆ ಅಳ್ತ ಕುಕೊಂಡೆ ಅವನು ಹೊರ ಹೊಡಿಯಾಕಿ ನಾನು ಸ್ಕೂಲ್ಗೆ ಹೋಗಲ್ಲ ಕಣಮ್ಮ ಇನ್ಮೇಲೆ. ನಾನು ನಿಜವಾಗ್ಲೂ ಹೋಗಲ್ಲ ಸ್ಕೂಲಿಗೆ. ಹೋಗ್ಲಿಲ್ಲ ಅಂದ್ರೆ 4 ಸೀಮೆ ಸತಂಗ ಕೊಡ್ತೀನಿ ಮೇವಸ್ಬಿಡು ಸುಮ್ಮನೆ. ನಿಮ್ಮ ತಾತಿಗೆ ಹೇಳ್ತೀನಿ 4 ಸೀಮೆ ಸತಂಗ ಕೊಡು, ನಿನ್ನ ಮೊಮ್ಮಗ ಸ್ಕೂಲ್ಗೆ ಹೋಗಲ್ವಂತೆ ಮೇವಸ್ತಾನಂತೆ ಅಂತಾನ ತಂಗ ಕೊಡ್ತಾರೆ ಮೇವಸ್ಕೊಂಡು ಇದ್ಬಿಡಿವಂತೆ. ಅಯ್ಯ ನೀನು ಬಾಯಿಗೆ ಓಟು ಬಿಟ್ಟು ಬಾಯಿಗೆ ಮಣ್ಣು ಹಾಕ ಇರನೊಬ್ಬ ಅಂತಾನ ನಾವು ಕಣ್ಣ ಕಿಕ್ಕೊಂಡು ಸಾಯ್ಕಿರ ಈಗ ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತೀಯ. ಯೋಟಿರ್ಬೇಕಲ್ಲ ನಿನ್ ದಿಮಾಕು ತೆಗೆದಿಟ್ಲಿಂದ ಒದ್ದು ಬಿಡ್ತೀನಿ ನೋಡು. ಎಲ್ಲರೂ ಬೈರಿ ನನ್ನ ಕಷ್ಟ ಯಾರು ಅರ್ಥನೇ ಮಾಡ್ಕೊಂಬಲ್ಲ. ಬರೀ ಎಲ್ಲರೂ ಬೈತಾರೆ, ಈ ಅಮ್ಮನೂ ಬೈತೈತೆ, ಸ್ಕೂಲಾಗೂ ಬೈತಾರೆ, ಎಲ್ಲರೂ ಬೈರಿ. ನಾನೇನು ತಪ್ಪು ಮಾಡ್ಲಿಲ್ಲ ಅಂದ್ರೂ. ಬೈಯೋದಲ್ಲ ನಿನ್ನ ಬಟ್ಟೆ ಹೋದಂಗೆ ಒಗದ್ ಬಿಡ್ಬೇಕು ನಿನ್ನ. ನೀನು ನೋಡ್ತಾ ಇದ್ದ ನನಗೆ ಹಂಗೇನ ಏರಿಕೆ ಬಿಡ್ಬೇಕೊಂಬ ಆಸರ ತತ್ತೈತಪ್ಪ. ಸ್ಕೂಲ್ಗೆ ಹೋಗಲ್ಲ ಅಂಚಲ್ಲ ನೀನು. ಅಯ್ಯ 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 ಅದು ಯಾಕೆ ಅಮ್ಮಣ್ಣ ಹುಡುಗನ ಹಂಗೆ ಬೈತಿದ್ಯಾ? ಆ ಹುಡುಗನ್ನ ಕಣ್ಣೆತ್ತಿ ನೋಡ್ಲಾರಮ್ಮ ನೀನಂತೂ. ಯಾವಾಗ ನೋಡು ಬೈತೀನಿ ಅಂತಿರ್ತೀಯ. ಏನ್ ಮಾಡ್ಯವನ ಅಂತದ ಹುಡುಗ? ಪಾಪ ಏನ್ ಮಾಡ್ದ ಅಂತದ್ ನೀನು? ನೋಡಜ್ಜಿ ಮತ್ತೆ ಅಮ್ಮ ಇಂದ ನಾನು ಏನು ಮಾಡ್ಲಿಲ್ಲ ಅಂದ್ರೂ ಬಾಯಿಗೆ ಬಂದಂಗೆ ಬೈತೈತೆ. ನೋಡಜ್ಜಿ ಮತ್ತೆ ಆಗಿಂದನೂ ಇಷ್ಟೇ ಬೈತಾನೆ ಇತ್ತು. ನಾನೇನು ಮಾಡ್ಲಿಲ್ಲ ಅಂದ್ರೂ. ಇವನ್ನ ಬೈಯೋದಲ್ ಕಣತೆ. ನೀನೇ ಉಬ್ಬಿಸಿರೋದು. ನೀನು ಮಾಮನ್ನು ಸೇರ್ಕೊಂಡು ಉಬ್ಬಿಸ್ಬಿಟ್ಟಿದ್ರೆ ನಿನ್ನ ಮಗನ್ನ. ಇಲ್ಲ ಅಂದ್ಬಿಟ್ಟಿದ್ರೆ ಮಣಕಾಲಿಂದ ಕೆಳಗೆ ನನ್ನಂತ ಇದ್ರೆ ಬಡ್ದು ಬಿಡ್ತಿದ್ದೆ. ಒಯ್ಯಕ್ಕೆ ಹೋದ್ರೆ ಇಬ್ರು ಓಡ್ ಬರ್ತೀರ, ಒಯ್ಬೇಡ ಮೊಮ್ಮಗನ್ನ ಅಂತಾನ. ಹಸಿಗೆಟ್ಟು ಹೋಗ್ಬಿಟ್ಟವನೆ. ಅವನೇನು ಹೇಳ್ದ ಕೇಳಿಸ್ಕೊಂಡೆ. ಅವನೇನು ಹೇಳ್ದ ಅಂತಾನೆ, ನಾನು ಸ್ಕೂಲ್ಗೆ ಹೋಗಲ್ಲ ಇನ್ ಮೇಲೆ ಅಂತ ಹೇಳ್ತಾ ಇದ್ದಾನೆ ಅಲ್ಲೇನ. ಅದಕ್ಕೆ ನಾನು ಹೇಳಿದ್ದೀನಿ ನಿಮ್ಮ ತಾತಿಗಳು 4-5 ಸೀಮೆ ಸತಂಗ ಕೊಡ್ತೀನಿ, ಹೊಲ್ತಕೊಂಬಂತಕ್ಕ ಹೊಡ್ಕೊಂಡು ಮೇಸ್ಕೊಂಡು ಓಡಾಡು ಅಂತ ಹೇಳಿದ್ದೀನಿ. ಸ್ಕೂಲ್ಗೆ ಹೋಗಲ್ಲ ಅಂತ ನೋಡತ್ತೆ ಮೋತಿಗ. ಯಾಕಲ್ಲ ಪಾಪ ಯಾಕೆ ಹಂಗಂಬಕ್ಕೆ ಹೋದ ಸ್ಕೂಲ್ಗೆ ಹೋಗಲ್ಲ ಅಂತಾರ? ಹಂಗಂಬ್ತಾರೇನಪ್ಪ ಅನ್ಬಾರ್ದು. ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗೆ ಹೋಗದೆ ಏನು ಮಾಡ್ತೀಯ ನೀನು? ದಿನ ಬಿಸಿ ಅದು ಉಂಬೋದು, ಸ್ಕೂಲ್ಗೆ ಹೋಗೋದು, ಪಾಠ ಕಲಿಯೋದು, ಮೇಷ್ಟ್ರು ಹೇಳ್ಕೊಟ್ಟಿದ್ದು ಒಳ್ಳೆ ಬುದ್ಧಿ ಕಲಿಯೋದು ಬಿಟ್ಟು ನೀನು ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಯಾಕಪ್ಪ? ಏನಾಯ್ತು ಅಂತದ್ದು ನಿನಗೆ? ಮತ್ ನೋಡಜ್ಜಿ ಮತ್ತೀಗ ಅವನು ಗೊಣ್ಣೆ ಸೂರ್ಕ ಹನುಮಂತ ಇದಾನಲ್ಲ, ಆ ಹನುಮಂತ ನೀನು ಕಳ್ಳ, ನನ್ನ ಜೋಬ್ನ ಉಳಿದ 5 ರೂಪಾಯಿ ಕದ್ಕೊಂಡಿದ್ದ, ಕಳ್ತನ ಮಾಡಿದ್ದ ಅಂತ ಹೇಳ್ತಾನ. ನೋಡಜ್ಜಿ ನಾನು ದೇವರಾಣೆಗೂ ನಮ್ಮ ತಾಯಣೆಗೂ ನನ್ನ ದುಡ್ಡು ಕದ್ದಿಲ್ಲ ಕಣಜ್ಜಿ. ಅದನ್ನ ತಗೊಂಡೋಗಿ ಅವ್ರ ಅಮ್ಮಗೆ ಬೇರೆ ಹೇಳವನಿ. ಆ ಅಮ್ಮ ಬಂದಿವತ್ತು ಸ್ಕೂಲ್ ಮುಂದೆ ನಿಮ್ಮ ಅಪ್ಪ ಕುಡಿತಾನೆ, ನೀನ್ ಕಳ್ತನ ಮಾಡು, ಇಬ್ರಿಗೂ ಸರಿ ಹೋಗ್ತೈತೆ ಅಲ್ಲಿಗೆ, ತಂದೆ ಮಗ ಇಬ್ರು ಸೇರ್ಕೊಂಡು ಊರ್ನೆಲ್ಲ ಹಾಳು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಬೈತಿದ್ ಕಣಜ್ಜಿ. ನಾನು ಅದಕ್ಕೆ ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ. ಹುಡುಗರ ಮುಂದೆಲ್ಲ ನನ್ನ ಕಳ್ಳ ಅಂತ ಹೇಳ್ತೈತವ ಅಮ್ಮ ಹನುಮಂತರ ಅಮ್ಮಯ್ಯ. ನಾನ್ ದೇವರಾಣೆಗೂ ನಮ್ಮ ತಾಯಣೆಗೂ ನಾನು ದುಡ್ಡು ಕದ್ದಿಲ್ಲ ಕಣಜ್ಜಿ. ಬಿಡ ಸಾಕಿನ್ ಒತ್ತಿದ್ದು ಎಲ್ಲ ಶಲ್ಲಾಟಿಗೆ ಹಂಗೆ ಅಂದಿರ್ತಾರೆ. ಹುಡುಗರು ಕೆಟ್ಟ ಬುದ್ಧಿ ಕಲಿಬಾರ್ದು ಅಂತಾನೆ ಎಲ್ಲ ಒಂದು ಮಾತು ಹಂಗೆ ಅಂದಿರ್ತಾರೆ. ಅದನ್ನ ಬಂದು ಇಲ್ಲಿ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಅಳತೆ ಕುಕೊಂಡಿದ್ದಲ್ಲ ನೀನು. ಸಾಕ್ಬಿಡು ಒತ್ತಿದ್ದು. ಏಯ್ ಅಮ್ಮಣ್ಣಿ ಸುಶೀಲಮ್ಮ ಸುಮ್ಮ ಕೂಕಳೆ ಕಂಡವ್ರೆ. ನಮ್ಮ ಮನೆ ಬಗ್ಗೆ, ನಮ್ಮ ಮನೆತನದ ಬಗ್ಗೆ, ನನ್ನ ಮೊಮ್ಮಗನ ಬಗ್ಗೆ, ನನ್ನ ಮಗನ ಬಗ್ಗೆ ಅವಳು ಯಾವಳ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ ಅಂದ್ರೆ ನಾನು ಕೇಳಿಸ್ಕೊಂಡು ಸುಮ್ಮನಿರ್ತೀನಿ ಅಂತ ತಿಳ್ಕೊಂಡಿದೀಯ? ನಾನು ಬೇರೆ ಥರ ಅಲ್ಲ. ನನ್ನ ಮೊಮ್ಮಗನ ಬಗ್ಗೆ, ನನ್ನ ಮಗನ ಬಗ್ಗೆ ಏನನ್ನ ಯಾರನ್ನ ಮಾತಾಡಿದ್ಬಿಟ್ರೆ ನನಗೆ ಮೈ ಕೂದಲೆಲ್ಲ ನೆಟ್ಗಾಗಿ ಬಿಡ್ತವೆ. ಏನ್ ತಿಳ್ಕೊಂಡವಳ ಅವಳು? ಆ ಪಾರ್ವತಮ್ಮ ಇರ್ಬೇಕು. ಪಾರ್ವತಮ್ಮನೇ ಹನುಮಂತ ಅಂದ್ರೆ ಪಾರ್ವತಮ್ಮನೇನ ಒಂದ್ರ ಒಟ್ಟು ಹೋಗಿ ಬರ್ತೀನಿ. ನನ್ನ ಮಗ ಸೀನಪ್ಪ ಕುಡಿಬೋದು ಅಷ್ಟೇನ. ಯಾರ್ದನಮ್ಮಂತ ಕದಿಯೋದು, ಕಳ್ತನ ಮಾಡೋದು, ದರೋಡೆ ಮಾಡೋದಂತ ಬುದ್ಧಿ ಕಲ್ತ್ಕೊಂಡಿಲ್ಲ. ನನ್ನ ಮೊಮ್ಮಗನು ಅಷ್ಟೇನ. ಪಾದರಸನಂತಾನು ಬೆಂಕಿ ಅಂತಾನು ಸುಟ್ಟು ಬಿಡ್ತಾನೆ. ಏನ್ ತಿಳ್ಕೊಳ್ಳ ಪಾರ್ವತಿ? ಒಂದ್ರ ಒಟ್ಟು ಹೋಗಿ ಬರ್ತೀನಿ ತಡಿ. ಅಜ್ಜಿ ನಾನು ಬರ್ತೀನಿ ತಡಿ ಅಜ್ಜಿ. ಇವ ಅಮ್ಮಯ್ಯ ಇಲ್ಲೇ ಇದ್ರೆ ನಾನು ಒಯ್ತೈತೆ. ನಾನು ಬರ್ತೀನಿ ತಡಿ ಅಜ್ಜಿ. ಅಜ್ಜಿಗೂ ಮೊಮ್ಮಗೂ ಸರಿಯಾಗೈತಿ. ಮೊಮ್ಮ ಹೇಳ್ದಂಗೆ ಅಜ್ಜಿ ಕೇಳ್ದಂಗೆ. ಅವನು ಯಾರ ಕಳ್ಳ ಅಂತ ಹೇಳ್ಬಿಟ್ನಂತೆ, ಅಜ್ಜಿ ಕರ್ಕೊಂಡು ಜಗಳಕ್ಕೆ ಹೋಯ್ಯವ್ರು ನೋಡೀಗ. ಈಗಳೇ ಅಮ್ಮಣ್ಣಿ, ನಾನು ನೋಡು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಮನೆ ಬಗ್ಗೆ ಇರಬೇಕು, ನನ್ನ ಮಂತರದ ಬಗ್ಗೆ ಇರಬೇಕು, ನನ್ನ ಮಗನ ಬಗ್ಗೆ, ನನ್ನ ಸೊಸೆ ಬಗ್ಗೆ, ನನ್ನ ಮೊಮ್ಮಗನ ಬಗ್ಗೆ, ನನ್ನ ಗಂಡನ ಬಗ್ಗೆ ಯಾರನ್ನ ಮಾತಾಡ್ಬಿಟ್ರೆ ನಾನು ಸುಮ್ಮನಿರಲ್ಲ.
ನಾನು ಚಂಡಿ ರಾಕ್ಷಸ ಆಗಿಬಿಡ್ತೀನಿ ಅಷ್ಟೇನ. ಓ ಈ ಊರಾಗೆ ಜನಗಳು ಸುಲಭ ತಿಳ್ಕೊಬೇಡ ನೀನು. ಒಂದೀಟು ಲೂಜ್ ಕೊಟ್ಬಿಟ್ರೆ ಬಂದು ತಲೆ ಮೇಲೆ ಕೂಕೊಂಡು ಜುಟ್ಟು ಹಿಡ್ಕೊಂಡ್ಬಿಡ್ತಾರೆ ಅಂತ ಹೊಟ್ಟು ಬಿಟ್ಟು ಜನಗಳಿರೋದು. ಅದಕ್ಕೆ ಹೆಂಗಿರ್ಬೇಕು ಹಂಗೆ ಇರ್ಬೇಕು. ನಾವು ಬಡವರೇ ಇರ್ಬೋದು, ಆದರೆ ಮಾನ ಮರ್ಯಾದೆ ಬಿಟ್ಟಿಲ್ಲ. ಅದನ್ನಂದ್ರೆ ಒಟ್ಟು ತಿಳಿಸ್ಬತ್ತೀನಿ ಹೋಗಿ ಅವ್ರಿಗೆ. ಅಗಳಜ್ಜಿ ಅಲ್ಲೇ ನಿಂತೇವ್ ನೋಡು, ಅವನೇ ಗೊಣ್ಣೆ ಸುರ್ಕ ಹನುಮಂತ. ಅವನು ನನ್ಗೆ ಹೇಳಿದ್ದು ದುಡ್ಡು ಕದೀತಿ ಹಂಗೆ ಹಿಂಗೆ ಕಳ್ಳ ಅಂತಾನ. ಅವ್ರ ಅಮ್ಮ ಬಂದು ನನ್ನ ಬೈತು ಕಣಜ್ಜಿ. ಏ ಏನ ಬರ ಇಲ್ಲಿ, ಹತ್ರಕ್ ಬರ ಇಲ್ಲಿ. ನೋಡಕ್ ಒಳ್ಳೆ ಮಿಳ್ಳೆ ಗೊರ್ಜಿದ್ದಂಗಿದ್ಯಾ. ನನ್ನ ಮೊಮ್ಮಗನ್ನೇ ಕಳ್ಳ ಅಂತ ಹೇಳ್ತೀಯ. ಬರಲ್ಲ ಹತ್ರಕ್ಕಿಲ್ಲಿ. ಏನ್ ತಿಳ್ಕೊಂಡಿದ್ದೀರ ನೀವು ನಿಮ್ಮ ಅಮ್ಮ? ಏನಂತ ನನ್ನ ಮೊಮ್ಮಗನ್ನ? ನಾನೇನು ಅಂಬ್ಲಿಲ್ ಕಣಜ್ಜಿ. ನಾನೇನು ಅಂದಿ? ಈ ಅಜ್ಜಿ ನೋಡಿ ಹೆಂಗ್ ಬೈತೈತಿ. ನೀನ್ ಅಂದಲೆ ಬಂದು ನಮ್ಮ ಹುಡುಗ ತಕೊಂಡಿದ್ದೆ ಮಂತಕ್ಕೆ. ಯಾಕ ಕಳ್ಳ ಅಂತಂತವ್ನ? ನಿಮ್ಮ ಮನೆಗೆ ಏನ್ ಕದ್ದಿದ್ದ ಬಂದವನು? ನಿಮ್ಮ ಅಮ್ಮ ಬೇರೆ ಬೈದ್ಲಂತೆ. ಕರಿಯ ನಿಮ್ಮ ಅಮ್ಮ ಇನ್ನ. ಅದಕ್ಕೆ ಕೇಳ್ತೀನಿ, ಏನ್ ಕಳ್ತನ ಮಾಡವ್ ನಿಮ್ಮ ಮನೆಗೆ ಎಂಬದ. ಕರಿಯ ನಿಮ್ಮ ಅಮ್ಮ ಇನ್ನ. ನಾನೇನು ಅಂದಿದ್ದೀನಿ? ಈ ಪುಟ್ರಂಗಜ್ಜಿ ನೋಡಿ ಹೆಂಗ್ ಬೈತೈತಿ. ಅಜಯ್ ನಾನೇನು ಅಂದಿಲ್ಲ. ತಿರುಗ ಸುಳ್ಳು ಹೇಳದ್ ನೋಡಿ ಇವನು. ನನ್ನ ಮಗ ಕಳ್ತನ ಮಾಡ್ಯವನೇ, 5 ರೂಪಾಯಿ ಕದ್ಕಣವನೇ ಅಂತಾನೆ. ಅವ್ರಿವ್ರ ತಗೆಲ್ಲ ಹೇಳಿರಂತೆ. ಏನ್ ಕದ್ಕಣವನು? ತೋರ್ಸ 5 ರೂಪಾಯಿ ಕದ್ದಿರೋದ್ನ. ಕಳ್ತನ ಮಾಡ್ಯಾವ ಕಳ್ತನ. ಒಂದ್ ಸ್ಕೂಲಾಗೆ ಓದ್ಕೊಂಡು ಬರ್ಕೊಂಡು ಚೆನ್ನಾಗಿರೋದ್ ಬಿಟ್ಟು ದ್ವೇಷ ಸಾಧಿಸ್ತೀರಿ. ಈಸರ ಇಕ್ಕೊಂಡು ಇವೆಲ್ಲ ಬಿಟ್ಕೊಂಡ್ಬಿಡ್ರಿ. ಇದ್ಯಾಕೆ ಪುಟ್ರಂಗಜ್ಜಿ ಆ ಹುಡುಗನ ಮೇಲೆ ಹಂಗ್ ರೇಗ್ತಿದ್ಯಾ? ಹೋಗ್ಲಿ ಬಿಡು, ಎಲ್ಲ ಹುಡುಗರು ಶೆಲ್ಲಾಟಕ್ಕೆ ಆಡೇವಿ. ಅದ್ಯಾಕೆ ಹಂಗ್ ರೇಗಕ್ಕೆ ಹೋಗ್ತೀಯ? ಸುಮ್ಮ ಕುಕಾಡ್ರಿ ಪೂಜಾರ ಅಪ್ಪನರೆ ಅತ್ತ, ನಿಮಗೆ ಗೊತ್ತಾಗಲ್ಲ. ನನ್ನಂದಿದ್ರೆ ನಾನು ಸುಮ್ಮನಿರ್ತಿದ್ದೆ. ನನ್ನ ಮೊಮ್ಮಗನ್ನು ನನ್ನ ಮಗನೂ ಬಾಯಿಗೆ ಬಂದಂಗೆ ಕಳ್ಳ ಗಿಳ್ಳ ಅಂತ ಬೈದ್ಬಿಟ್ರೆ ನಾನು ಸುಮ್ಮನಿರೋ ಯಂಗ್ಸಲ್ಲ. ಏನ್ ತಿಳ್ಕೊಂಡವ್ರಿ? ನಮ್ಮ ಮನೆತನ ಬಗ್ಗೆ ಗೊತ್ತೈತಿ ಅವ್ರಿಗೆ. ನಾವು ಭಿಕ್ಷೆ ಬೇಡಿರೂ ಬೇರೆ ಮನೆಗೆ ಹೋಗಿ ಕಳ್ತನ ಮಾಡೋದು ಅವು ಇವು ಮಾಡಲ್ಲ. ನಾವು ಮಾನ ಮರ್ಯಾದೆ ಹಂಚ್ಕೊಂಡು ಬದುಕೆ ಅಂತ ಮನ್ಸರು ನಾವು. ಅವ್ರ ಅಮ್ಮ ಹೆಂಗಂದ್ಲು ನನ್ನ? ಏನ್ ತಿಳ್ಕೊಂಡವಳ ಅಮ್ಮ? ಬರ್ಲಿ ಒಂದ್ರ ಒಟ್ಟು ಐತ ಪಾರ್ವತಮ್ಗೆ. ಹಂಗೆ ಲೂಜ್ ಬಿಟ್ಬಿಟ್ರೆ ಅವ್ರಿಗೆ ಏನಿಲ್ಲ, ಬಂದು ತಲೆ ಮೇಲೆ ಕೂಕೊಂಡ್ಬಿಡ್ತಾರೆ. ಏನನ್ನ ಮಾಡ್ಕೊಬಿಟ್ರಂಗಜ್ಜಿ. ನನಗೆ ಹಾಕ್ಬೇಕು ನಿಮ್ಮನೆ ವಿಚಾರ. ನನಗೆ ಪೂಜೆ ಮಾಡಕ್ ಟೈಮ್ ಆತು, ಹೋಗ್ತೀನಿ ನಾನು. ಹೋಗ್ರಿ ಪೂಜಾರಪ್ಪರೇ, ಕಂಡವ್ರೆ ಬಂದ್ಬಿಟ್ರಿ ಇಲ್ಲಿ. ಗಂಟೆ ಆಡಿಸ್ಕೊಂಡು ನ್ಯಾಯ ಮಾಡ್ತೀನಿ ಅಂತಾನ. ಎಲ್ಲಾರು ಮಾತಾಡೋದು ಆಗಿಬಿಟ್ಟವ್ರ ನಮ್ಮ ಊರಾಗಿ. ಕರಿಯ ನಿಮ್ಮ ಅಮ್ಮ ಇನ್ನು ಕಣ್ಣು ಮಿಣ ಮಿಣ ಬಿಟ್ಕೊಂಡು ನೋಡ್ಬೇಡಲ್ಲಿ. ಕರಿ, ಅದೇನ್ ಕಳ್ತನ ಮಾಡ್ಯಾವ ನನ್ನ ಮೊಮ್ಮಗ ಹೇಳಿ. ಕರಿಯ ಒಂದ್ರ ಒಟ್ಟು. ಇದ್ಯಾಕೆ ಪುಟ್ರಂಗಜ್ಜಿ ನಮ್ಮ ಮನೆ ಬಾಗಿಲಿಗೆ ಬಂದು ಅಂಕಿರ್ಸಾಡ್ತಿದ್ಯಾ? ನಮ್ಮ ಹುಡುಗನ್ ನೋಡ್ಕೊಂಡು ಏನೋ ಬೈತಿದ್ಯಾ? ಅವನ್ನ ಏನ್ ಮಾಡ್ಯಾವನ ಅಂತದ್ನ? ಅಲ್ಕಡೆ ಪಾರ್ವತಿ, ಏನಂತ ಕಳ್ಸಿದ್ಯ ನನ್ನ ಮೊಮ್ಮಗನ್ ನೀನು? ಏನ್ ತಿಳ್ಕೊಂಡಿದ್ಯಾ ನಮ್ಮ ಮನೆ ಬಗ್ಗೆ ನೀನು?